ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಕುಂದಾಪುರ ವಲಯ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗಿರಿಜಾ ಡಿ ಇವರು ಶಾಲಾ ಶತಮಾನೋತ್ಸವ ಸಂದರ್ಭದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಊರೂರು ತಿರುಗಿ ಶಾಲಾ SDMC ಹಳೆ ವಿದ್ಯಾರ್ಥಿಗಳ ನೆರವಿನೊಂದಿಗೆ ಸರಕಾರ, ಸಂಘ ಸಂಸ್ಥೆಗಳಿಗೆ, ದಾನಿಗಳಿಗೆ ಮನವಿ ಸಲ್ಲಿಸಿ ಸುಮಾರು 75 ಲಕ್ಷ ರೂಪಾಯಿ ಅನುದಾನವನ್ನು ತರಿಸಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ ಯಶೋಗಾಥೆ ನಿಮ್ಮ ಮುಂದೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕ್ರೋಡಾ ಬೈಲೂರು. ಬೈಲೂರು ಉಡುಪಿ ಜಿಲ್ಲೆಯಲ್ಲಿ 4 ಬೈಲೂರುಗಳಿದ್ದರಿಂದ ಅಂಚೆ ವಿಳಾಸ ಸುಲಭವಾಗಿಸುವ ಸಲುವಾಗಿಯೂ ಅಥವಾ ಪುರಾಣ ಪ್ರಕಾರ ಕ್ರೋಡಾಮುನಿಯ ತಪೋಭೂಮಿ ಎನ್ನುವ ಕಾರಣಕ್ಕಾಗಿಯೂ ನಮ್ಮೂರು ಕ್ರೋಡಾ ಬೈಲೂರು ಎಂದೆನಿಸಿಕೊಂಡಿದೆ. ನಮ್ಮೂರ ಹಿರಿಯರು ಸ್ವಾತಂತ್ರ್ಯ ಪೂರ್ವದಲ್ಲಿ ಶಕವರ್ಷ 1923ರಲ್ಲಿ ಅಂದರೆ 1 ಶತಮಾನಗಳ ಹಿಂದೆಯೇ ಬೈಲೂರಿನಲ್ಲೊಂದು ಶಾಲೆಯ ಕನಸನ್ನ ಕಂಡು ಅದನ್ನ ಸಾಕಾರಗೊಳಿಸಿದ್ರು. ನದಿ, ಕಾಡು, ಬಯಲು ಪ್ರದೇಶಗಳ ಸಂಗಮದ ಪ್ರಕೃತಿಯ ಸುಂದರ ಪರಿಸರದಲ್ಲಿ ವರಾಯಿ ನದಿಯ ದಡದ ಮೇಲೆ ಸ್ಥಾಪನೆಗೊಂಡಿರುವ ನಮ್ಮಿ ಬೈಲೂರು ಶಾಲೆಯು ಹಿರಿಯರ ಹೇಳಿಕೆಯಂತೆ ಮದ್ರಾಸ್ ಸರ್ಕಾರದ ಕಾಲದಲ್ಲಿ ಐಗಳ ಮಠದ ರೂಪದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು. 1923ರಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಮುಳಿ ಹುಲ್ಲಿನ ಕಟ್ಟಡದಲ್ಲಿ ಆರಂಭಗೊಂಡಿತು. ಆ ಶಾಲೆಯು ಕೆಲವೇ ವರ್ಷದಲ್ಲಿ ಪ್ರಕೃತಿ ವಿಕೋಪದ ಪ್ರವಾಹಕ್ಕೆ ತುತ್ತಾಗಿ ಕೊಚ್ಚಿಕೊಂಡು ಹೋಯಿತು. ಶಾಲೆಯ ಪರ್ಯಾಯ ವ್ಯವಸ್ಥೆಗಾಗಿ ಈ ಊರಿನ ಪ್ರಮುಖ ವ್ಯಕ್ತಿಯಾದ ರಾಮರಾಯ ಶೆಣೈಯವರು ತಮ್ಮ ಸ್ವಂತ ಜಾಗದಲ್ಲಿ ಬಾಡಿಗೆ ಕಟ್ಟಡವನ್ನ ಕಟ್ಟಿಕೊಟ್ರು. ಸತತ 49 ವರ್ಷಗಳ ಕಾಲ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಅಂಬೆಗಾಲಿಡುತ್ತಾ ಮುನ್ನುಗ್ಗಿ ಸರಕಾರದ ಸಹಕಾರದಿಂದ, ಊರ ದಾನಿಗಳ ನೆರವಿನಿಂದ 12/6/1972ನೇ ಇಸವಿಯಲ್ಲಿ ಈಗಿನ ಅಂದಾಜು 2 ಎಕರೆ ಜಾಗದಲ್ಲಿ ಭವ್ಯವಾದ ಸ್ವಂತ ಕಟ್ಟಡದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಸ್ಥಾಪನೆಗೊಂಡಿತು. 2007-8ನೇ ಇಸವಿಯಲ್ಲೇ 8ನೇ ತರಗತಿ ಪ್ರಾರಂಭವಾಗಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೇರಿತು. ಗ್ರಾಮೀಣ ಮಕ್ಕಳಿಗೆ ಯಾವುದೇ ಥರದ ಶೈಕ್ಷಣಿಕ ಕೊರತೆ ಆಗಬಾರದು ಎಂಬ ಕಾರಣಕ್ಕೆ 2016-17ನೇ ಸಾಲಿನಿಂದ 6ರಿಂದ 8ನೇ ತರಗತಿಗೆ ಆಂಗ್ಲ ಮಾಧ್ಯಮ ವಿಭಾಗ ಆರಂಭಿಸಿದ್ದು, 2024-25ನೇ ಸಾಲಿನಿಂದ ಸರಕಾರದ ಅಧಿಕೃತ ಅನುಮತಿಯೊಂದಿಗೆ LKG ಮತ್ತು UKG ತರಗತಿ ಮತ್ತು 1ನೇ ತರಗತಿಯಿಂದ ದ್ವಿಭಾಷಾ ಮಾಧ್ಯಮ ತರಗತಿಯನ್ನು ಆರಂಭಿಸಲಾಗಿದೆ. ಪ್ರಸ್ತುತ 2024-25ನೇ ಸಾಲಿನಿಂದ 1ರಿಂದ 7ನೇ ತರಗತಿಯವರೆಗೆ 61 ವಿದ್ಯಾರ್ಥಿಗಳು, LKG ಮತ್ತು UKG ತರಗತಿಯಲ್ಲಿ 13 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. 3 ಖಾಯಂ ಶಿಕ್ಷಕರು, 2 ಅತಿಥಿ ಶಿಕ್ಷಕಿಯರು, ಓರ್ವ ಜ್ಞಾನದೀಪ ಶಿಕ್ಷಕಿ ಮತ್ತು ಓರ್ವ ಆಯಾ ಹಾಗೂ 2 ಅಡುಗೆಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 2023ರಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಂಡು ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ಅಭಿವೃದ್ಧಿ ಸಮಿತಿ, ಪೋಷಕರು, ಊರ ದಾನಿಗಳು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದ ಅನುದಾನದ ನೆರವಿನೊಂದಿಗೆ ಸುಮಾರು 75 ಲಕ್ಷ ರೂಪಾಯಿಗಳ ಮೊತ್ತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಒಂದು ಮಾದರಿ ಶಾಲೆಯಾಗಿ ರೂಪಿಸಲು ಪ್ರಯತ್ನಿಸಿದ ಯಶೋಗಾಥೆಯೊಂದಿಗೆ ಶಾಲಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯದ ಕಲಿಕೆಯ ಜೊತೆ ವೈವಿಧ್ಯಮಯ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಮಕ್ಕಳ ಸಾಧನೆಯನ್ನು ಹಂಚಿಕೊಳ್ಳಲು ಹರ್ಷವಾಗುತ್ತದೆ. ಶಾಲಾ ಶತಮಾನೋತ್ಸವ ಆಚರಿಸಬೇಕು ಎಂದು ನಿರ್ಧರಿಸಿದಾಗ ಶಾಲಾ ಶಿಕ್ಷಕರು ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧ ಮಾಡಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಜಯಕರ ಶೆಟ್ಟಿ ಮೂಡುಬೈಲೂರು ಇವರ ಅಧ್ಯಕ್ಷತೆಯಲ್ಲಿ ಶತಮಾನೋತ್ಸವ ಸಮಿತಿಯನ್ನು ರಚಿಸಿಕೊಂಡು ವಿವಿಧ ಉಪಸಮಿತಿಗಳ ನೆರವಿನೊಂದಿಗೆ ಯಶಸ್ವಿಯಾಗಿ ಶಾಲಾಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಪ್ರಯತ್ನಿಸಲಾಯಿತು. ಈಗಾಗಲೇ ಶಾಲೆಗೆ ಕಂಪ್ಯೂಟರ್, ಎಜುಸ್ಯಾಟ್, ಆಡಿಯೋ ವಿಜುವಲ್ ತರಗತಿಗೆ ಪ್ರೊಜೆಕ್ಟರ್ ಮತ್ತು ಪ್ರತಿ ವರ್ಷ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ನೀಡಿದ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜೈಕರ್ ಶೆಟ್ಟಿ ಮೂಡುಬೈಲೂರು ಇವರು 10 ಬೆಂಚು, 10 ಡೆಸ್ಕು, ಓರ್ವ ಗೌರವ ಶಿಕ್ಷಕಿಯ ಸಂಭಾವನೆ, ರೂಪಾಯಿ 60,000 ವೆಚ್ಚದಲ್ಲಿ ಶೌಚಾಲಯ ರಿಪೇರಿ ಮಾಡಿಕೊಟ್ಟರು. ಶಾಲಾ ಹಳೆ ವಿದ್ಯಾರ್ಥಿ ಕೀರ್ತಿಶೇಷ ಹದ್ದೂರು ರಾಜೀವ ಶೆಟ್ಟಿ ಸ್ಮರಣಾರ್ಥ ಅವರ ಮಡದಿ ಮಮತಾ ಆರ್ ಶೆಟ್ಟಿ ಅವರು ಸುಮಾರು 7 ಲಕ್ಷ ರೂಪಾಯಿ ಅಂದಾಜು ಮೊತ್ತದಲ್ಲಿ ಕೀರ್ತಿಶೇಷ ಹದ್ದೂರು ರಾಜೀವ ಶೆಟ್ಟಿ ಶತಮಾನೋತ್ಸವ ಸಭಾಭವನ ಮತ್ತು ಅಂಗನವಾಡಿ ಎದುರು ಇಂಟರ್ಲಾಕ್ ಅಳವಡಿಕೆ ಮಾಡಿಸಿದರು.
ಸುಮಾರು 2 ಲಕ್ಷ ರೂಪಾಯಿಯಲ್ಲಿ ಶಾಲೆಯ ಸಂಪೂರ್ಣ ಸೌಂದರೀಕರಣ ಕಾಮಗಾರಿಯನ್ನು ಶ್ರೀ ಶಂಕರನಾರಾಯಣ ಕ್ಯಾಶ್ಯೂ ಇಂಡಸ್ಟ್ರೀಸ್ ಮಾಲಕರಾದ ಶ್ರೀ ಶಶಿಧರ ಶೆಟ್ಟಿಯವರು ಮಾಡಿರುತ್ತಾರೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಶ್ರೀ ಶ್ರೀನಿವಾಸ್ ಶೆಟ್ಟಿ ಪ್ರಭಾ ಟೆಕ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಮತ್ತು ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಡೈರೆಕ್ಟರ್ ನಿಟ್ಟೆ ವಿಶ್ವವಿದ್ಯಾನಿಲಯ ಇವರ ಸಹಭಾಗಿತ್ವದಲ್ಲಿ ಶಾಲೆಯ ಎದುರು ಸುಮಾರು 2 ಲಕ್ಷ ಮೊತ್ತದಲ್ಲಿ ಇಂಟರ್ಲಾಕ್ ಅಳವಡಿಸಲಾಯಿತು. ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಹೆಬ್ಬಾಗಿಲು ಮನೆ ಇವರ ಪರಿಶ್ರಮದಿಂದಾಗಿ MRPL ಸಂಸ್ಥೆಯ CSR ಫಂಡ್ ನೆರವಿನಿಂದ ರೂಪಾಯಿ 15 ಲಕ್ಷ ವೆಚ್ಚದಲ್ಲಿ ಶತಸಿರಿ ಸಭಾಭವನ ನಿರ್ಮಿಸಲಾಗಿದೆ. ಸುಮಾರು ರೂಪಾಯಿ 50,000 ವೆಚ್ಚದಲ್ಲಿ ಶಾಲಾ ಗ್ಯಾಲರಿ ದುರಸ್ತಿಯನ್ನು ಶಂಕರನಾರಾಯಣ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಶಂಕರನಾರಾಯಣ ಇವರು ಮಾಡಿಕೊಟ್ಟಿರುತ್ತಾರೆ. ಶಾಲಾ ಹಳೆ ವಿದ್ಯಾರ್ಥಿಗಳಾದ ಶ್ರೀ ಶಿವರಾಮ ಶೆಟ್ಟಿ ಬೈಲೂರು ಇವರು ಸುಮಾರು ರೂಪಾಯಿ 50,000 ವೆಚ್ಚದಲ್ಲಿ ನಲಿಕಲಿ ಕೊಠಡಿಗೆ ಟೈಲ್ಸ್ ಅಳವಡಿಕೆ ಮಾಡಿದರೆ ರೂಪಾಯಿ 50,000 ವೆಚ್ಚದಲ್ಲಿ ರಂಗಮಂದಿರಕ್ಕೆ ಟೈಲ್ಸ್ ಅಳವಡಿಕೆಯನ್ನು ಶ್ರೀ ವಿಶ್ವನಾಥ ಶೆಟ್ಟಿ ನಿವೃತ್ತ ಅಧ್ಯಾಪಕರು ಹೊಸೂರು ಮತ್ತು ಶ್ರೀ ಸಂತೋಷ ಶೆಟ್ಟಿ ನಿವೃತ್ತ ಮುಖ್ಯ ಶಿಕ್ಷಕರು ಬೈಲೂರು ಜಂಟಿಯಾಗಿ ಮಾಡಿಕೊಟ್ಟರು. ಶಾಲಾ ಹಳೆ ವಿದ್ಯಾರ್ಥಿ ಯುವ ಮೆರಿಡಿಯನ್ ಕೋಟೇಶ್ವರ ಇದರ ಮಾಲೀಕರಾದ ಶ್ರೀ ಉದಯ್ ಕುಮಾರ್ ಶೆಟ್ಟಿಯವರು ಶಾಲಾಭಿವೃದ್ಧಿಗಾಗಿ ರೂಪಾಯಿ 50,000ವನ್ನು ದೇಣಿಗೆಯಾಗಿ ನೀಡಿದರು. KMF ಮಂಗಳೂರು ಇವರು ಶಾಲಾಭಿವೃದ್ಧಿಗೆ ರೂಪಾಯಿ 25,000 ನೀಡಿರುತ್ತಾರೆ. ರೋಬೋಸಾಫ್ಟ್ ಸಂಸ್ಥೆ ಉಡುಪಿಯವರು 3 ಕಂಪ್ಯೂಟರ್ಗಳು ಮತ್ತು 3 UPS. ಶಾಲಾ ಹಳೆ ವಿದ್ಯಾರ್ಥಿಗಳು 2 ಕಂಪ್ಯೂಟರ್, 2 ಸ್ಮಾರ್ಟ್ TV, 100 ಕುರ್ಚಿಗಳು, 50 ರಾಷ್ಟ್ರ ನಾಯಕರ ಫೋಟೋಗಳು, ಶಾಲಾ ಮುಖಮಂಟಪದ ನಾಮಫಲಕ, CCTV, ವಿದ್ಯುತ್ ಪಂಪ್ ಕಿಟ್, ಎಲೆಕ್ಟ್ರಿಕ್ ಸ್ಕೇಲ್, ಕಲರ್ ಪ್ರಿಂಟರ್, ಗ್ರೀನ್ ಬೋರ್ಡ್, ಚಪ್ಪಲಿ ಸ್ಟ್ಯಾಂಡ್, ನಾಮಫಲಕ, ಗೌರವ ಶಿಕ್ಷಕಿಯರ ಸಂಭಾವನೆ, ವಾರ್ಷಿಕ ಇಂಟರ್ನೆಟ್ ಚಂದ, ಶಾಲಾ ಗಾರ್ಡನ್ ನಿರ್ಮಾಣಕ್ಕೆ ಹಣಕಾಸಿನ ನೆರವು ನೀಡಿ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಸ್ಥಳೀಯ ಶಾಸಕರು, ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರ ಪ್ರಯತ್ನದ ಫಲವಾಗಿ ಸರಕಾರದಿಂದ ಸುಮಾರು ರೂಪಾಯಿ 28,15,000 ವೆಚ್ಚದಲ್ಲಿ ಅಂಗನವಾಡಿ ಮತ್ತು ಶಾಲಾ ಹಳೆ ಕಟ್ಟಡಕ್ಕೆ ಟೈಲ್ಸ್ ಅಳವಡಿಕೆ, ಅಂಗನವಾಡಿ ಮತ್ತು ಶಾಲೆಯ ಆವರಣಗೋಡೆ ನಿರ್ಮಾಣ, ಶೌಚಾಲಯ ಮತ್ತು ಶಾಲಾ ಕಟ್ಟಡದ ಮೇಲ್ಛಾವಣಿ ರಿಪೇರಿ, ಅಕ್ಷರದಾಸೋಹ ಕೋಣೆಯ ಮೇಲೆ ಮೇಲ್ಛಾವಣಿ ನಿರ್ಮಾಣ, ಪಿಂಕ್ ಶೌಚಾಲಯ ನಿರ್ಮಾಣ ಮತ್ತು ಆಟದ ಮೈದಾನ ಸಮತಟ್ಟು ಕಾಮಗಾರಿಗಳನ್ನು ಮಾಡಲಾಯಿತು. ಹಳೆ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಊರ ವಿದ್ಯಾಭಿಮಾನಿಗಳ ನೆರವಿನಿಂದ ಅಂದಾಜು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ದಿನಗಳ ಕಾಲ ವೈಭವಯುತವಾಗಿ ಶತಮಾನೋತ್ಸವವನ್ನು ಆಚರಿಸಲಾಯಿತು. ಇದೆಲ್ಲದರ ಪರಿಣಾಮವಾಗಿ ಇಂದು ನಮ್ಮ ಶಾಲೆಯಲ್ಲಿ ಸುಸಜ್ಜಿತ ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್, ಆಡಿಯೋ ವಿಜುವಲ್ ತರಗತಿ, ಪ್ರತಿ ತರಗತಿಗೂ ಇಂಟರ್ನೆಟ್ ಸಹಿತ ಸ್ಮಾರ್ಟ್ TV ಹೊಂದಿದ ಡಿಜಿಟಲ್ ಕ್ಲಾಸ್ ರೂಮ್, ವಿಷಯವಾರು ಪ್ರಿಂಟ್ ರಿಚ್ ತರಗತಿ ಕೋಣೆಗಳು, ಸುಂದರವಾದ ಕೈತೋಟ, ಶುದ್ಧ ಕುಡಿಯುವ ನೀರಿನ ಘಟಕ, ಮಕ್ಕಳು ಮತ್ತು ಶಾಲಾ ಆಸ್ತಿ ರಕ್ಷಣೆಗೆ CCTV ಕಣ್ಗಾವಲು, ವಿಶಾಲವಾದ ಸಭಾಂಗಣ ಮತ್ತು ಆಟದ ಮೈದಾನವನ್ನು ಹೊಂದಿ ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ. ಭೌತಿಕ ಅಭಿವೃದ್ಧಿಯೊಂದಿಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ವರ್ಷ ಪೂರ್ತಿ ವೈವಿಧ್ಯಮಯವಾದ ಶೈಕ್ಷಣಿಕ ಚಟುವಟಿಕೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ. ಜೂನ್ನಿಂದ ಮೊದಲುಗೊಂಡು ಏಪ್ರಿಲ್ವರೆಗೆ ವಿವಿಧ ವಿಷಯಗಳ ಮಾಸಾಚರಣೆ ಮಾಡಿ ನಿತ್ಯವೂ ಅಸೆಂಬ್ಲಿಯಲ್ಲಿ ಆಚರಿಸಲಾಗುತ್ತದೆ. 2014ರಿಂದಲೂ ಸಮುದಾಯತ್ತ ಶಾಲಾ ಕಾರ್ಯಕ್ರಮವನ್ನು ಮಕ್ಕಳ ಉತ್ಸವವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಮಕ್ಕಳಿಗೆ ಭರತನಾಟ್ಯ, ಜನಪದ ನೃತ್ಯಗಳ ಜೊತೆಗೆ ಮಕ್ಕಳ ನಾಟಕ ಮತ್ತು ಯಕ್ಷಗಾನವನ್ನು ಕಲಿಸಿ ಪ್ರದರ್ಶಿಸಲಾಗುತ್ತಿದೆ. 2016ರಿಂದ ನವೆಂಬರ್ ತಿಂಗಳಲ್ಲಿ ಕನ್ನಡ ಮಾಸಾಚರಣೆ ಅಂಗವಾಗಿ ಪ್ರತಿ ಶನಿವಾರ ಅಪರಾಹ್ನ ಕನ್ನಡ ನಡೆನುಡಿ ಸಾಹಿತ್ಯ ರಚನಾ ಕಮ್ಮಟವನ್ನು ಆಯೋಜಿಸಿಕೊಂಡು ಬರುತ್ತಿದ್ದು, ಸ್ಥಳೀಯ ಪ್ರತಿಭಾವಂತ ಸಾಹಿತಿಗಳಿಂದ ಮಕ್ಕಳಿಗೆ ಕತೆ, ಕವನ, ಲೇಖನಗಳನ್ನು ಬರೆಯುವ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಿ ತಿಂಗಳ ಕೊನೆಯಲ್ಲಿ ಮಕ್ಕಳಿಂದ ಬಣ್ಣದ ಗರಿ ಎಂಬ ಪತ್ರಿಕೆಯನ್ನು ಹೊರತಂದು ಮಕ್ಕಳು ರಚಿಸಿದ ಕತೆ, ಕವನಗಳ ರಂಗರೂಪಕವನ್ನು ಮಾಡಿಸಲಾಗುತ್ತದೆ. ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಗಣಿತ ಮಾಸಾಚರಣೆ ಮಾಡಿ ಮೆಟ್ರಿಕ್ ಮೇಳದ ಆಯೋಜನೆಯಲ್ಲಿ ಶಾಲೆಯೊಳಗೊಂದು ಸಂತೆ ಆಯೋಜಿಸಿ ಮಕ್ಕಳಿಗೆ ವ್ಯವಹಾರ ಗಣಿತದ ತರಬೇತಿ ನೀಡಲಾಗುತ್ತಿದೆ. 2014ರಿಂದಲೂ ಫೆಬ್ರವರಿ ತಿಂಗಳಲ್ಲಿ ವಿವಿಧ ವಿಜ್ಞಾನದ ಕಾರ್ಯಕ್ರಮಗಳಾದ ನಭದ ಕಡೆಗೊಂದು ನೋಟ, ರಾತ್ರಿ ಆಕಾಶ ವೀಕ್ಷಣೆ,
ಆರೋಗ್ಯ ಮಾಹಿತಿ ಕಾರ್ಯಾಗಾರ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಂದು ಮಕ್ಕಳ ವಿಜ್ಞಾನ ಮಾದರಿಗಳ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ರಾಷ್ಟ್ರೀಯ ಹಬ್ಬಗಳಂದು ಸೇವಾದಳದ ಪದಕವಾಯಿತು, ಪಥಸಂಚಲನ ನೋಡುಗರ ಕಣ್ಮನ ಸೆಳೆಯುತ್ತದೆ. ಹೀಗೆ ವೈವಿಧ್ಯಮಯವಾದ ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಸದಾ ಕಲಿಕೆಯಲ್ಲಿ ತೊಡಗಿಸಿದ ಪರಿಣಾಮ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ಕಲಿಕಾ ಹಬ್ಬಗಳಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ನಮ್ಮ ಶಾಲೆ ಸಮಗ್ರ ಪ್ರಶಸ್ತಿ ಪಡೆಯುತ್ತಿದ್ದು, ವಲಯ, ತಾಲೂಕು, ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾರೆ. 2023ರ ಇಲಾಖೆಯಿಂದ ನಡೆಯುವ ಆನ್ಲೈನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಕ್ಷಯ್ 8ನೇ ತರಗತಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ದೂರದರ್ಶನದಲ್ಲಿ ಪ್ರಸಾರವಾಗುವ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಪಡೆದಿರುತ್ತಾನೆ. 2016ರಲ್ಲಿ ಮೇಘನ ರಾಜ್ಯ ಮಟ್ಟದಲ್ಲಿ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನಮಗೊಂದು ಹೆಮ್ಮೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ 100ಕ್ಕೆ ಹೆಚ್ಚಿಸಬೇಕು ಎಂಬುದು ನಮ್ಮ ಸಂಕಲ್ಪ. ಅದಕ್ಕಾಗಿ ಶಾಲೆಗೊಂದು ಸ್ವಂತ ವಾಹನ ಖರೀದಿ, ಇಂಗ್ಲಿಷ್ ಭಾಷಾ ಪ್ರಯೋಗಾಲಯ, ಬಾಲವನದ ನಿರ್ಮಾಣ ಯೋಜನೆ ಹೊಂದಿದ್ದು, ಸಮರ್ಥ ಹಳೆ ವಿದ್ಯಾರ್ಥಿ ಸಂಘ, ಶಾಲಾಭಿವೃದ್ಧಿ ಸಮಿತಿಯ ನೆರವಿನೊಂದಿಗೆ ಈಡೇರಿಸಿಕೊಳ್ಳುವ ವಿಶ್ವಾಸ ಹೊಂದಿದ್ದೇವೆ. ನಮ್ಮಿ ಯಶೋಗಾಥೆಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.